ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜೀವನದಲ್ಲಿ ನೀವು ಅನೇಕ ಸೋಲುಗಳನ್ನು ಕಂಡು ಬೇಸತ್ತು ಹೋಗಿದ್ದೀರಾ. ನಿಂದೆಯ ಮಧ್ಯದಲ್ಲಿ, ಅಪಮಾನದ ಮಧ್ಯದಲ್ಲಿ, ಅನಾರೋಗ್ಯದ ಸಮಸ್ಯೆಯಿಂದ ನೀವು ಬಳಲುತ್ತಾ ಇದ್ದೀರಾ. ನಾನು ಯಾರಿಗೂ ಬೇಡವಾದವಳು, ನಾನು ಯಾರಿಗೂ ಬೇಡವಾದವನು ಎಂಬುದಾಗಿ ನೀವು ಕೊರಗುತ್ತಾ ಇದ್ದೀರಾ. ಹಾಗಾದರೆ ಹಿಂದೆ ದೇವರ ವಾಕ್ಯವು ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಆ ವಾಕ್ಯವನ್ನು ನಾವು ನೋಡಿಕೊಳ್ಳೋಣವಾ? ಕೀರ್ತನೆಗಳು 22ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ, ತಾಯಿ ಹೆತ್ತಂದಿನಿಂದ ನನ್ನ ದೇವರು ನೀನೇ ಎಂಬುದಾಗಿ. ಹೌದು ಪ್ರಿಯ ದೇವಜನರೇ, ನೀವು ತಾಯಿಯ ಗರ್ಭದಲ್ಲಿ ಕೇವಲ ಒಂದು ಪಿಂಡವಾಗಿರುವಾಗಲೇ ಆತನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಆತನನ್ನು ಆರಾಧಿಸುವುದಕ್ಕೋಸ್ಕರವಾಗಿ, ಆತನನ್ನು ಸ್ತುತಿಸುವುದಕ್ಕೋಸ್ಕರವಾಗಿ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಈ ಲೋಕದ ಮನುಷ್ಯರಿಂದ ನಾವು ನಿಂದಿಸಲ್ಪಟ್ಟು ಜನರಿಂದ ನಾವು ತಿರಸ್ಕಾರ ಹೊಂದಿದವರಾಗಿರಬಹುದು, ಆದರೆ ದೇವರೇ ನಮಗೆ ಆಧಾರವಾಗಿದ್ದಾನೆ. ದೇವರೇ ನಮ್ಮನ್ನು ಹೊತ್ತು ಸಾಕು ಸಲಹುವವನಾಗಿದ್ದಾನೆ. ನಾವು ಎಲ್ಲಿ ಎಡವಿ ಬಿದ್ದಿದ್ದೇವೋ, ನಾವು ಯಾರ ಮುಂದೆ ಅವಮಾನಕ್ಕೆ ಒಳಗಾಗಿದ್ದೇವೋ ಆ ಜನರ ಮುಂದೆಯೇ ನಮ್ಮ ತಲೆ ಎತ್ತಿ ನಿಲ್ಲುವಂತೆ ಮಾಡುವಂಥ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಚಿಂತಿಸಬೇಡಿರಿ. ಹಿಂದೆ ದೇವರ ಬಳಿಯಲ್ಲಿ ನೀವು ಬೇಡುವುದಾದರೆ, ಹಿಂದೆ ದೇವರ ಪಾದದ ಬಳಿಯಲ್ಲಿ ನೀವು ಕುಳಿತುಕೊಂಡು ಆರಾಧನೆಯನ್ನು ಮಾಡುವುದಾದರೆ, ದೇವರು ನಿಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ದೇವರು ನಿಮ್ಮನ್ನು ಅನೇಕರ ಮಧ್ಯದಲ್ಲಿ ಆಶೀರ್ವಾದ ಮಾಡುವವನಾಗಿದ್ದಾನೆ. ಅನೇಕರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಉಪಯೋಗಕ್ಕೆ ಬರುವಂಥ ಒಳ್ಳೆಯ ಮಡಿಕೆಯನ್ನಾಗಿ ಮಾಡುವಂಥ ಕರ್ತನಾಗಿದ್ದಾನೆ. ಪ್ರಿಯರೇ, ದೇವರು ನಿಮ್ಮೊಂದಿಗಿರಲಿ, ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ